ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಕಲ್ಲಂಗಡಿ ಹಣ್ಣು ಇವಾಗ ಎಲ್ಲಾ ಕಡೆ ಕೂಡ ಸಿಗುತ್ತೆ, ಯಾಕಂದ್ರೆ ಬಿಸಿಲಿಗೆ ಎಲ್ಲರೂ ಇದನ್ನ ತಗೊಂಡು ತಿಂತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತು ನಾನು ಈ ಕಲ್ಲಂಗಡಿ ಹಣ್ಣು ಉಪಯೋಗಿಸ್ಬಿಟ್ಟು ಒಂದು ಆರೋಗ್ಯಕರವಾಗಿರುವಂತ ಒಂದು ವೆರೈಟಿ ಆಗಿರುವಂತ ಒಂದು ಹೊಸ ರೆಸಿಪಿ ನಿಮ್ಗೆ ಪರಿಚಯಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ನೋಡಿ, ಇದಕ್ಕೋಸ್ಕರ ಒಂದು ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತುಂಡು ಮಾಡಿ ತರ್ತೀನಿ, ಸಣ್ಣ ಸಣ್ಣ ಪೀಸ್ ಮಾಡಿ ತರ್ತೀನಿ. ನೋಡಿ, ಫುಲ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಫುಲ್ ತಗೊಂಡಿಲ್ಲ, ಒಂದು 2 ಪೀಸು ಕಡಿಮೆ ಇದೆ. ನೋಡಿ, ಇಷ್ಟು ಪೀಸ್ ಆಗಿದೆ ನಮಗೆ. ಇದನ್ನೊಂದು ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದೀನಿ. ಎಲ್ಲ ಪೀಸು ಕೂಡ ಈ ರೀತಿ, ಬೀಜ ಕೂಡ ತೆಗಿಬೇಕು. ನೋಡಿ, ಈ ರೀತಿ ಆಗಿದೆ. ಆಮೇಲೆ ಏನಂದ್ರೆ ಇಲ್ಲಿ ಕುಕ್ಕರ್ ಅಲ್ಲಿ ಬೇಯಿಸೋದು, ಆದ್ರೆ ಇದಕ್ಕೆ ನೀರು ಸೇರಿಸಬೇಡಿ, ಯಾಕಂದ್ರೆ ಆಲ್ರೆಡಿ ಇದರಲ್ಲಿ ನೀರು ಇರುತ್ತೆ. ಆಮೇಲೆ ಇದು ಬೇಯುವಾಗ ಕೂಡ ಇದರಲ್ಲಿ ಬೇಕಾದಷ್ಟು ನೀರು ಹೊರಗಡೆ ಬರುತ್ತೆ. ಆದ ಕಾರಣ ಪುನಃ ನೀವು ನೀರು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ ಇದಕ್ಕೆ, ಅದು ಮಾತ್ರ ಮರಿಬೇಡಿ. ಇನ್ನು ಇದಕ್ಕೊಂದು 3 ಲವಂಗ ಎಲ್ಲ ಚೆನ್ನಾಗಿ ತೊಳೆದು ತಗೋಬೇಕು, ಒಂದು ಏಲಕ್ಕಿ, ಆಮೇಲೆ ಒಂದು ತುಂಡು ದಾಲ್ಚೀನಿ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದನ್ನ ಮುಚ್ಚಿ ಬೇಯಿಸ್ಬೇಕು. 1 ವಿಸಿಲ್ ಬರುವ ತನಕ ಇದನ್ನ ಬೇಯಿಸ್ಬೇಕು, ಅಷ್ಟೇ ಸಾಕು, ಜಾಸ್ತಿ ವಿಸಿಲು ಬೇಡ. ಇದು ಬೇಯಲಿ. ಅಷ್ಟೊತ್ತಿಗೆ ನಾನೊಂದು ಸಾಸ್ ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ತುರ್ದಿಟ್ಕೊಂಡಂತ ಬೆಲ್ಲ ಹಾಕ್ತಾ ಇದ್ದೀನಿ. ಇದು ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಬೋದು, ಕಲ್ಲಂಗಡಿ ಹಣ್ಣಿನ ರುಚಿ ನೋಡ್ಕೊಂಡು. ಆಮೇಲೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಕೂಡ, ಇಲ್ಲಿ ಕೂಡ ಅದೇ ರೀತಿ ನೀರು ಜಾಸ್ತಿ ಹಾಕೋಬೇಡಿ. ಸ್ಟವ್ ಎಲ್ಲ ಆನ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಕರಗಿಸ್ಬೇಕು. ಅಂದ್ರೆ ಪಾಕ ಗಟ್ಟಿ ಬರ್ಬೇಕಾದ ಅವಶ್ಯಕತೆ ಇಲ್ಲ, ಇದು ಕರಗಿ ಬಂದ್ರೆ ಸಾಕು. ನೋಡಿ, ಇವಾಗ ಫುಲ್ ಆಗಿ ಕರಗಿ ಸಿಕ್ಕಿದೆ ನಮಗೆ. ನೋಡಿ, ಬೆಲ್ಲದ ಪಾಕ ಇಲ್ಲಿ ರೆಡಿ ಆಗಿದೆ, ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ, ಅಂದ್ರೆ ಬೆಲ್ಲ ಇರಬಾರ್ದು, ಪೀಸ್ ಇರಬಾರ್ದು. ನೋಡಿ, ಈ ರೀತಿ ಇದೆ. ಸಿರಪ್ ರೆಡಿ ಆಗಿದೆ. ಇದನ್ನು ಕೂಡ ಒಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ, 1 ವಿಸಿಲ್ ಹೋಗಿ ಆವಿಯೆಲ್ಲ ಹೋಗಿ ಇಲ್ಲಿ ಕಲ್ಲಂಗಡಿ ಹಣ್ಣು ಬೆಂದು ರೆಡಿ ಆಗಿದೆ. ಓಪನ್ ಮಾಡೋಣ. ನೋಡಿ, ಈ ರೀತಿ ಇದೆ. ನೋಡಿ, ಎಷ್ಟೊಂದು ನೀರು ಬಂದಿದೆ ಅಂತ. ಅದಕ್ಕೆ ಹೇಳಿರೋದು ನೀರು ಸೇರಿಸಬೇಡಿ ಅಂತ. ನೋಡಿ, ಅಂದ್ರೆ ಬೇಯುವಾಗ್ಲೂ ಅದು ಹೊರಗಡೆ ನೀರು ಬರುತ್ತೆ. ಕಲ್ಲಂಗಡಿ ಹಣ್ಣಲ್ಲಿ ಬೇಕಾದಷ್ಟು ನೀರಿನ ಅಂಶ ಇದೆ, ಅದಕ್ಕೆ ನಾವು ಬೇಸಿಗೆ ಕಾಲದಲ್ಲಿ ಅದನ್ನ ಜಾಸ್ತಿ ತಿಂತೀವಿ. ನೋಡಿ, ಇದನ್ನ ಆಮೇಲೆ ಇದರಲ್ಲಿರುವ ಲವಂಗ, ಏಲಕ್ಕಿ ಅದನ್ನೆಲ್ಲ ತೆಗಿಬೇಕು, ಅದೇನು ಬೇಡ ನಮಗೆ, ಅಂದ್ರೆ ಅದರ ಫ್ಲೇವರ್ ಎಲ್ಲ ಇದಕ್ಕೆ ಸಿಕ್ಕಿರುತ್ತೆ. ಇನ್ನು ಇದನ್ನ ಚೆನ್ನಾಗಿ ಜಜ್ಜಿ ಮಾಡಬೇಕು. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡಬೇಕು. ಒಂದು ಗ್ಲಾಸ್ ಉಪಯೋಗಿಸಿ ಅಥವಾ ಸ್ಮ್ಯಾಶರ್ ಅಲ್ಲೋ ಈ ರೀತಿ ಮಾಡಬಹುದು. ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಬೋದು ಬೇಡ, ಯಾಕಂದ್ರೆ ನಮ್ಗೆ ಸ್ವಲ್ಪ ತರಿಯಾಗಿ ಬೇಕು, ಅದಕ್ಕೆ ಹೇಳ್ತಾ ಇರೋದು. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಕಷ್ಟ, ಜಾಸ್ತಿ ನೀರಿದ್ರೆ ಆ ನೀರು ತೆಗೆದ್ಬಿಟ್ಟು ಅದನ್ನ ಮಾತ್ರ ಸ್ಮ್ಯಾಶ್ ಮಾಡ್ಬಿಟ್ಟು ಆಮೇಲೆ ನೀರು ಸೇರಿಸಬಹುದು ನಿಮಗೆ. ನೋಡಿ, ಇನ್ನು ಸ್ಟವ್ ಎಲ್ಲ ಆನ್ ಮಾಡಿಬಿಟ್ಟು ಇದನ್ನ ಬಿಸಿ ಮಾಡಬೇಕು. ಸ್ವಲ್ಪ ಕುದಿ ಬರೋದಿಕ್ಕೆ ಸ್ಟಾರ್ಟ್ ಆಗುವಾಗ, ಅಂದ್ರೆ ಇದು ಆಲ್ರೆಡಿ ಬೆಂದಿರುತ್ತೆ, ಅದ ಕಾರಣ ಜಾಸ್ತಿ ಬೇಯಿಸ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ರೆಡಿ ಮಾಡಿಟ್ಟಂತ ಬೆಲ್ಲದ ಪಾಕ ಇದೆಯಲ್ವಾ, ಅದನ್ನ ಸೇರಿಸ್ಬೇಕು. ಯಾಕಂದ್ರೆ ಬೆಲ್ಲದ ಪಾಕ ಸೇರಿಸಿದ್ಮೇಲೆ ಯಾವುದು ಕೂಡ ಬೇಯಲ್ಲ, ಅದಕ್ಕೋಸ್ಕರ ಇದು ಆಲ್ರೆಡಿ ಬೆಂದಿದೆ, ಅದ ಕಾರಣ ಸ್ವಲ್ಪ ಕುದಿ ಬರುವಾಗ ಸೇರಿಸಿದ್ರೆ ಸಾಕು. ನೋಡಿ, ಈ ರೀತಿ ಎಲ್ಲ ಕೂಡ, ಅಂದ್ರೆ ನಾನು ಈ ರೀತಿ ಸ್ವಲ್ಪ ಸ್ಟ್ರೈನರ್ ಅಲ್ಲಿ ಹಾಕ್ಬಿಟ್ಟು ಈ ರೀತಿ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಕಸ ಏನಾದ್ರೂ ಇದ್ರೆ ನಿಲ್ಲಿ ಅಂತ. ಆದ್ರೆ ಈ ಬೆಲ್ಲ ಸ್ವಲ್ಪ ಕ್ಲೀನ್ ಆಗಿತ್ತು. ನೋಡಿ, ಅಷ್ಟೊಂದು ಕಸ ಇರಲಿಲ್ಲ, ಪರವಾಗಿಲ್ಲ, ಆದ್ರೂ ಚೆನ್ನಾಗಿರುತ್ತೆ ಈ ರೀತಿ ಹಾಕಿದ್ರೆ. ಇನ್ನಿದನ್ನ ಚೆನ್ನಾಗಿ ಕುದಿಸ್ಬೇಕು. ಅಂದ್ರೆ ಸ್ವಲ್ಪ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲೇ ಇಟ್ಟು ಮಾಡ್ಬೇಕು, ಯಾಕಂದ್ರೆ ಇದರಲ್ಲಿ ಬೇಕಾದಷ್ಟು ನೀರಿನ ಅಂಶ ಇದೆ, ಅದೆಲ್ಲ ಆವಿಯಾಗಿ ಸಿಗ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ, ಫುಲ್ ಆಗಿ ಆವಿಯಾಗಿ ಬರ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಇವಾಗ. ನೋಡಿ, ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದು ಈ ರೀತಿ ಬಂದಿದೆ, ನೀರೆಲ್ಲ ಆವಿ ಆಗ್ತಾ ಇದೆ. ನೋಡಿ, ಕಲರ್ ನೋಡಿ, ಇವಾಗ ನೋಡಿ, ವಾವ್, ಕರೆಕ್ಟ್ ಸಿಕ್ಕಿದೆ ನಮಗೆ. ಈ ಸ್ಟೇಜಿಗೆ ಬರೋದಿಕ್ಕೆ ನಂಗೆ 30 ನಿಮಿಷ ಬೇಕಾಗಿದೆ. ಅಂದ್ರೆ ನೋಡಿ, ಕರೆಕ್ಟ್ ನೀರೆಲ್ಲ ಆವಿಯಾಗಿ ಹೋಗಿದೆ. ಇವಾಗ ನಾನೊಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮಾಡಿರೋದು. ನೋಡಿ, ಫುಲ್ ಆವಿಯಾಗಿ ಹೋಗಿದೆ, ಕರೆಕ್ಟ್ ಸಿಕ್ಕಿದೆ ನಮಗೆ. ಅಂದ್ರೆ ರುಚಿಕರವಾಗಿರುವಂತ, ಅಂದ್ರೆ ನಾವು ಸಕ್ಕರೆಯನ್ನು ಬಳಸಿಲ್ಲ, ಬೆಲ್ಲ ಎಲ್ಲ ಉಪಯೋಗಿಸಿ ಮಾಡಿರೋದು. ಆರೋಗ್ಯಕರವಾಗಿರುವಂತಹ ಕಲ್ಲಂಗಡಿ ಹಣ್ಣಿನ ಜಾಮ್ ಇಲ್ಲಿ ರೆಡಿ ಆಗಿದೆ. ನೋಡಿ, ವಾವ್, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ನಾವು ಬೆಲ್ಲದ ಪಾಕ ಉಪಯೋಗಿಸಿದ್ರಿಂದ ನಮಗೆ ಈ ರೀತಿಯ ಕಲರ್ ಕೂಡ ಸಿಕ್ಕಿದೆ. ಸಾಕು, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗಿದೆ. ಇನ್ನು ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಇನ್ನು ಇದು ಫುಲ್ ಆಗಿ ಆರಿದ್ಮೇಲೆ ನಮಗೆ ಇದನ್ನೊಂದು ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಡ್ಬೋದು. ದೋಸೆ, ಚಪಾತಿ, ಬ್ರೆಡ್ ಯಾವುದರ ಜೊತೆ ಬೇಕಿದ್ರೆ ಇದನ್ನ ಸರ್ವ್ ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಇವಾಗ ಸ್ವಲ್ಪ ಆರಿದೆ. ನೋಡಿ, ನಾವು ಮಾರ್ಕೆಟ್ ಇಂದ ತರುವ ಜಾಮಿನ ಅದೇ ಟೆಕ್ಸ್ಚರ್ ಗೆ ಬಂದಿದೆ. ನೋಡಿ, ಸ್ಟಿಕ್ಕಿ ಆಗಿರುತ್ತೆ. ನೋಡಿ,
ಮಕ್ಕಳಿಗೆಲ್ಲ ಇದೇ ರೀತಿ ಮನೆಯಲ್ಲಿ ಮಾಡ್ಕೊಡಿ. ಯಾಕಂದ್ರೆ ಇವಾಗ ಬೇಕಾದಷ್ಟು ಕಲ್ಲಂಗಡಿ ಹಣ್ಣು ನಮ್ಗೆ ಸಿಗುತ್ತೆ, ಎಲ್ಲಿ ಹೋದ್ರೂ ಕಲ್ಲಂಗಡಿ ಹಣ್ಣೇ ಸಿಗೋದು ಇವಾಗ. ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ. ಇದನ್ನ ಬ್ರೆಡ್ ಜೊತೆ ಎಲ್ಲ ಹಾಕ್ಬಿಟ್ಟು ತಿಂದ್ರೆ ಅಂತೂ ಸೂಪರ್ ಆಗಿರುತ್ತೆ. ಹೆಲ್ದಿ ಕೂಡ, ಎಷ್ಟು ಬೇಕಿದ್ರು ತಿನ್ಬೋದು, ಯಾವುದೇ ತೊಂದರೆ ಇಲ್ಲ, ಯಾರಿಗೆ ಬೇಕಿರೋ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ. ಓಕೆ, ಥ್ಯಾಂಕ್ ಯು.